ನಮಸ್ಕಾರ. ನಮಸ್ತೆ ಸರ್. ಮಹೇಶ್ ಅಲ್ಲಿಗಿರಿ ಅವರೇ, ಹ್ಞೂ ಸರ್. ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ನಾವು ಕನೆಕ್ಟ್ ಇಂಡಿಯಾದಿಂದ ಬಂದಿರತಕ್ಕಂಥದ್ದು. ಇಷ್ಟು ಹೆಸರು ಯಾಕೆ ಕೇಳಿ ಬರ್ತಾ ಇದೆ? ಅಂದ್ರೆ ಅವಾಗ 2007 ಜೆ ಡಿ ಎಸ್ನಾಗ ಇದ್ದು ರೀ, ಕಾಂಗ್ರೆಸ್ ಬಂದು ಮತ್ತು ಆಕಾಂಕ್ಷೆಗಳು ಇವು ಇತ್ತು ಸರ್. ಜನರು ಕೂಡ ಬೆರ್ತೇನೆ ಸರ್, ಕೆಲಸ ಮಾಡ್ಬೇಕಂತ ಬರ್ತಾಯಿತ್ತು ಸರ್. ಈ ವರ್ಷ ನಾ ಟಿಕೆಟ್ ಕೇಳಿ ಜಡ್ಪಿಗೆ ನಾ ಮಟ್ಟ ನಿಲ್ಬೇಕನ್ನೋ ಪೈಪೋಟಿ ಅಂತೇಳಿ ಆಗಿದೆ ಸರ್. ಜನರ ಬೆಂಬಲ ಇಷ್ಟ್ಯಾಕೆ ನಿಮ್ಮ ಮೇಲೆ ಕಾತುರವಾಗಿ ಬರ್ತಾ ಇದೆ, ಇಷ್ಟ್ಯಾಕೆ ಪ್ರೀತಿ ಬರ್ತಾ ಇದೆ? ಅವ್ರು ಕೂಡ ನಾ ಬೆರ್ತೇನೆ ರೀ, ಇವು ಹುಡುಗ ಹೆಂಗೆ ಮಾಡ್ತಾನೆ, ಯುವಕತನ ಕೆಲಸ ಏನು ಮಾಡ್ತಾನೆ ಅಂತ ನೋಡ್ಕೊಂಬಿಟ್ಟಾರೆ ರೀ ಅವರು. ನಿಲ್ಪ ಅನ್ನೋ ಅವಕಾಶ ಅವ್ರಿಗೆ ಇತ್ತು ಸರ್. ನಾನು 2012 ಕೆಲಸ ಮಾಡ್ಕೊಂಡು ಬಂದೀನಿ ಸರ್. ಎಲ್ಲ ಹಳ್ಳಿ ಒಳಗೆ ಚಲೋತ್ನಾಗ ಗುರುತಿಸ್ಕೊಂಡು ಸರ್. ಈಗ ಅದ ಆಕಾಂಕ್ಷೆಗಳಿಂದ ನೋಡಿಕೊಂಡು ಜನರೆಲ್ಲರೂ ನಿಲ್ಲಂದ್ರೆ ಸಂಬಂಧ ಅವ್ರು ಹಾಯ್ಕೊಂಡು ಮಾತಾಡ್ತೀವಪ್ಪ, ನಿಂಗೆ ಟಿಕೆಟ್ ಕೊಡಿಸಿ ಅಂತ ಜನರೆಲ್ಲ ಆಗ್ತದೆ ಸರ್. ಓಕೆ, ನೀವು ಒಂದು ವೇಳೆ ಆಯ್ಕೆ ಆದರೆ ಟಿಕೆಟ್ ಸಿಕ್ಕಿದೆ, ಏನು ಕೆಲಸಗಳನ್ನು ಆಗಬೇಕಾಗಿದೆ ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ? ಏನು ರೀ, ಸ್ವಲ್ಪ ರೋಡ್ ಆಗ್ಬೇಕು ರೀ, ಬಸ್ ಸ್ಟ್ಯಾಂಡ್ ಆಗ್ಬೇಕು, ಚಲೋ ನೀಟ್ ಆಗ್ಬೇಕಲ್ಲ, ಯುವಕರಿಗೆ ಒಂದು ಸ್ವಲ್ಪ ಇದು ಮಾಡಿಕೊಡ್ಬೇಕು. ಒಟ್ಟು ಬಡವರಿಗೆ ಎಲ್ಲ ಮಾಡಿಕೊಡು, ಮನೆಗೆ ಎಲ್ಲರೂ ಮನೆಗೆ ಮಾಡೋದು. ಪಂಚಾಯತಿಂದ ಏನೇನು ಕೆಲಸ ಆಗ್ತದೆ ನಿಮ್ಮ ಕ್ಷೇತ್ರದಲ್ಲಿ? ಪಂಚಾಯತಿ ಕೆಲಸ ಸರ್ ಏನಾಗಿಲ್ಲ ಸರ್, ಕಮ್ಮಿ ಆಗಿಲ್ಲ ಸರ್. ಈಗ ನೀವು ಬಂದರೆ ಏನೇನು ಆಗಬಹುದು, ಏನೇನು ಮಾಡಬಹುದು? ನಾವು ಮಾಡ್ತೀವಿ, ಕಂಪ್ಯೂಟ್ಮೆಂಟ್ ಐತೆ ಸರ್. ಈಗ ನಾನು ಮಾಡ್ತೀನಿ, ಕಂಪ್ಯೂಟ್ಮೆಂಟ್ ಐತೆ ಸರ್. ಒಟ್ಟು ರೋಡ್ ಗಿಡೆಲ್ಲ ಮಾಡಿ, ಒಟ್ಟು ನೀಟ್ ಮೇಸ್ ಮಾಡಿ, ಮನೆ ಎಲ್ಲರ ಮನೆ ಮಾಡಿ ಮಾಡಬೇಕು ಅನ್ನೋದು ವಿಷಯ ಐತೆ ಸರ್. ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು, ಶಾಸಕರಾಗಿರ್ತಕ್ಕಂಥ ಕೋನರಟ್ಟಿ ಅವರು ಏನು ಕೆಲಸಗಳನ್ನು ಈ 2 ವರ್ಷದಾಗಿ ನೀವು ಕೋಳಿವಾಡಕ್ಕೆ ತಗೊಂಡ್ಕೊಟ್ಟಿದ್ದಾರೆ? ಈಗ ಕೊಟ್ಟರು ಸರ್ ಅವರು. ಒಂದು ಗುಡ್ಲೇನ ಈಗ ನಮಗೆ ರೋಡ್ ಮಾಡಿಕೊಟ್ರು, ಅಷ್ಟು ರೋಡ್ ಮಾಡಿದ್ದು ಸರ್. ಈಗ 7 ದಾರಿ ರೋಡ್ ಮಾಡಿದ್ವಿ. ಈಗ ನೋಡಿದ್ರಿ ನೀವು ಬಂದ್ರಿ, ಮುಚ್ಚಿ ರೋಡ್ ಬಂದ್ರಿ, ಹೆಂಗೈತೆ ರೋಡ್ ಈಗ? ಅವಾಗ ಬರೋ ರೋಡ್ ಹೆಂಗಿತ್ತು, ಈಗ ಹೆಂಗೈತೆ ಸರ್? ಕೊಳ್ಳಾಡ್ದಾಗ ಹೋಗಿ ಬರ್ತೀವಿ ಸರ್. ಎಲ್ಲ ರೋಡೆಲ್ಲ ಮಾಡಿಕೊಟ್ಟು ಶಾಸಕರು ಒಂದು ಆಗ ಮಾಡಿಕೊಟ್ರು ಸರ್. ಮುಂದೆ ಟಿಕೆಟ್ ನಿಮ್ಗೆ ಸಿಗ್ತದಂತೇಳಿ ಎಷ್ಟು ನಂಬಿಕೆ ಇದೆ ನಿಮಗೆ? ನಮ್ಮ ಶಾಸಕರನ್ನ ಒಟ್ಟು ಮಾಡಿಕೊಡಿಸ್ತೇವಪ್ಪ ಅಂತ ಅವ್ರ ತಲೆಗೆ ಹೋಯ್ತು ಸರ್. ಶಾಸಕರು ಮತ್ತು ಮಾಡಿಸ್ಕೊಡ್ತಾರೆ, ಟಿಕೆಟ್ ಕೊಡಿಸೋ ವೇಟ್ ಮಾಡ್ತಾರೆ. ಗೆಲುವಿನ ಎಷ್ಟು ಕಹಳೆ ಇದೆ? ಗೆಲುವು ಸರ್ ಜನರಂಕರಿ ನೋಡ್ಯಾರ ಸರ್. ಈಗ ಕೆಲಸ ಮಾಡ್ದಂಕ್ರಿ ಮಾಡ್ತಾನೆ, ಹುಡುಗನ ಯುವಕದಾನ ಮಾಡ್ತಾನೆ, ಅಡ್ಡಾಡ್ತಾನೆ, ಕೆಲಸ ತೊಗೊಂಡ್ಬರ್ತಾನೆ. ಊರಾಗ 2-3 ಮಂದಿ ಟಿಕೆಟ್ ಕೇಳಾರ, ಅವರು ಕೂಡ ಆಕಾಂಕ್ಷೆ ಆಗಿದ್ದಾರೆ, ಟಿಕೆಟ್ ಎಲ್ಲ ಆಕಾಂಕ್ಷೆ ಆಗಿದ್ದಾರೆ. ಹ್ಞೂ ಸರ್. ನಿಮ್ಗೆ ಸಿಗ್ತದಂತೇಳಿ ಇಷ್ಟ ಯಾಕೆ ನಂಬಿಕೆ? ಏನು ರೀ, ನಾನು ಜನರಿಗೆಲ್ಲ ಕೂಡ ಬರ್ತೇನೆ ರೀ. ಶಾಸಕರು ನಾನು ಕೂಡ ಚಲೋ ಅದಾರ, ಮಿನಿಸ್ಟರ್ ಚಲೋ ಅದಾರ, ಮಾತಾಡ್ತಾ ಕ್ಲೋಸ್ ಅದಾರ ರೀ. ಕೊಡಿಸ್ತೇನಪ್ಪ ಯುವಕರಾಗಿ ನೀವು ಕೆಲಸ ಮಾಡಂತ ಹೇಳ್ತಾರೆ ರೀ. ಅದು ನೋಡೋದು ಸರ್, ದೇವರ ಹಣೆ ಬರ ಸರ್. ಹಾಗಾದರೆ ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷೆ ಆಕ್ಷನ್ ಆಯ್ತು ಸರ್.